ಥ್ಯಾಂಕ್ ಯು. ನಾನು ಶೇಷಗಿರಿ ಮಂಡಳಿ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಕಳೆದ ಕೆಲ ವರ್ಷಗಳಿಂದ ಕಾರವಾರದಿಂದ ಮಂಗಳೂರುವರೆಗೆ ಮಾಡಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಅದರಲ್ಲೂ ಹೆದ್ದಾರಿ ಮಧ್ಯದಲ್ಲಿ ಹೊಂಡ ಗುಂಡಿಗಳು ಬಿದ್ದು ಸಾರ್ವಜನಿಕರು ಅಪಘಾತಕ್ಕೆ ಕಾರಣವಾಗಿರುವಂತಹ ರಸ್ತೆಗಳು ಕೂಡ ಇಲ್ಲಿ ಕಾಣಸಿಕ್ತಿರುವಂತದ್ದು ಗಮನಿಸಬಹುದು. ಇದು ಕಾರವಾರ ತಾಲೂಕಿನ ಚೆಂಡಿಯ ಗ್ರಾಮದ ಸಮೀಪ ಇರುವಂತಹ ಹೆದ್ದಾರಿಯಲ್ಲಿ ಹೊಂಡ ಬಿದ್ದು ಈಗ ವಾಹನ ಸವಾರರ ಮತ್ತು ಸ್ಥಳೀಯರ ಒಂದು ಆತಂಕಕ್ಕೆ ಕೂಡ ಕಾರಣವಾಗಿರುವಂತದ್ದು ಗಮನಿಸಬಹುದು. ಕಳೆದ ಕೆಲ ವರ್ಷಗಳಿಂದ ಸುಮಾರು 5-6 ವರ್ಷಗಳ ಹಿಂದೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನ ಸಂಬಂಧಪಟ್ಟಂತೆ IRB ಕಂಪನಿಯವರು ಕೂಡ ಮಾಡಿದ್ರು. ಆದರೆ ಮಾಡಿರುವ ಕಾಮಗಾರಿ ಕಳಪೆ ಆಗಿದೆ ಎಂಬುದಕ್ಕೆ ಇದೇ ನಿದರ್ಶನ ಅಂತ ಹೇಳಬಹುದು. ಯಾಕಂದ್ರೆ ಗಮನಿಸಬಹುದು, ಬಹಳ ಸುಮಾರು 2.5 ಇಂದ 3 ಅಡಿ ಆಳದವರೆಗೆ ಹೊಂಡ ಕೂಡ ಕಾಣ್ತಾ ಇದೆ. ಸಂಪೂರ್ಣವಾಗಿ ಗಮನಿಸಬಹುದು, ಇಲ್ಲಿ ಯಾವುದೇ ರೀತಿಯಲ್ಲಿ ಸರಿಯಾದ ಕೆಲಸಗಳನ್ನು ಕೂಡ ಸಂಬಂಧಪಟ್ಟವರು ಮಾಡಿಲ್ಲ. ಹೀಗಾಗಿ ಇಲ್ಲಿ ಸಂಚರಿಸುವಂತಹ ವಾಹನ ಸವಾರರು ಪ್ರತಿನಿತ್ಯವೂ ಅಪಘಾತಕ್ಕೆ ಈಡಾಗ್ತಾ ಇದ್ದಾರೆ. ವಾಹನ ಸವಾರರು ಇಲ್ಲಿ ಬೀಳ್ತಾ ಇದ್ದಾರೆ, ಬಿದ್ದು ಗಾಯ ಮಾಡ್ಕೊಳ್ತಾ ಇದ್ದಾರೆ. ರಾತ್ರಿ ವೇಳೆ ಅಂತೂ ಇಲ್ಲಿ ಬೀಳುವವರ ಸಂಖ್ಯೆಗೆ ಕಡಿಮೆಯೇ ಇಲ್ಲ. ಗಮನಿಸಬಹುದು, ಸಾಕಷ್ಟು ಜನ ಸ್ಥಳೀಯರು ಕೂಡ ಇಲ್ಲಿ ಸೇರಿದ್ದಾರೆ. ಈ ಒಂದು ಕಾಮಗಾರಿಯ ಬಗ್ಗೆ ತುಂಬಾ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ಈ ಹಿಂದಿನಿಂದಲೂ ಸಂಬಂಧಪಟ್ಟಂತೆ IRB ಕಂಪನಿಯ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅವರ ಕಳಪೆಯ ಒಂದು ಕಾಮಗಾರಿಗೆ ಸಂಬಂಧಪಟ್ಟ ಆಕ್ರೋಶವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ರು. ಇದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ಈ ರೀತಿಯಾಗಿ ಹೊಂಡ ಗುಂಡಿಗಳು ಬಿದ್ದರೆ ವಾಹನ ಸವಾರರು ಹೇಗೆ ಓಡಾಡಬೇಕು, ಸ್ಥಳೀಯ ನಾಗರಿಕರು ಯಾವ ರೀತಿಯಾಗಿ ಓಡಾಡಬೇಕು, ಮತ್ತು ಏನಾದರೂ ಅಪಘಾತ ಆದ್ರೆ, ಸಾವು ನೋವುಗಳಾದ್ರೆ ಕಾರಣರು ಯಾರು ಎಂಬುದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಈ ಬಗ್ಗೆ ಸ್ಥಳೀಯರನ್ನ ಮಾತಾಡ್ತೀನಿ. ಸರ್, ಈಗ ಈ ಹೊಂಡ ಬಿದ್ದು ಎಷ್ಟು ಟೈಮ್ ಆಯ್ತು ಸರ್? ಏನ್ ಆಗ್ತಾ ಇದೆ? ಈ ಹೊಂಡ ಬಿದ್ದು 2 ವರ್ಷ ಮೇಲೆ ಆಯ್ತು. ಈ ಹೊಂಡ ಬಿದ್ದು ಬರ್ತಾರೆ, ಸ್ವಲ್ಪ ಮುಚ್ತಾರೆ, ಹೋಗ್ಬಿಡ್ತಾರೆ, ಮತ್ತೆ ಅದು ಹಾಗೆ ಹೊಂಡ ಬಿಡ್ತದೆ. ಒಳಗಡೆ ಒಂದು ಕಾಂಕ್ರೀಟ್ ಹಾಕಿದ್ ಮಾಡ್ಬೇಕು. ಅದಕ್ಕೆ ಇಲ್ಲದೆ ಅದು ಇದಾಗುದಿಲ್ಲ, ಅದನ್ನ ತೆಗಿಬೇಕು. ಇಲ್ಲಿ ಪ್ರತಿದಿನ ಎಷ್ಟು ದಿನ ಬೀಳ್ತಾ ಇದಾರೆ? ಇಲ್ಲಿ ರಾತ್ರಿ ಒಂದ್ಸಲ 2-3 ಜನ ಬೀಳ್ತಾರೆ. ಗೊತ್ತಾಗುದಲ್ಲ, ಹೊಂಡ ಬಿದ್ದೆ ಹೋಗ್ಬಿಡ್ತಾರೆ. ಮತ್ತೆ ಪೆಟ್ಟ ಎತ್ಕೊಂಡು ಹೋಗ್ಬಿಡ್ತಾರೆ ಮಾಡ್ಕೊಂಡು. ಮತ್ತೆ ಎಬ್ಬಿಸ್ತಾರೆ, ಹೋಗ್ತಾರೆ. ಇಲ್ಲಿ ಸರಿ, ಒಂದ್ಸಲ ಕೆಳಗೆ ಬಿದ್ದಿದೆ ಒಂದು ಗಾಡಿ. ಯಾವ ರೀತಿ ಏನ್ ಮಾಡ್ಬೇಕಾಗಿತ್ತು? ಅಲ್ಲ ಸರ್, 2-3 ಸಲ ಆಯ್ತು ಹೀಗೆ ಆಗ್ತಿದೆ. ಆದ್ರೆ ಪ್ಯಾಚ್ ವರ್ಕ್ ಮಾಡಿದ್ರೆ ಹೋಗ್ಬಿಡ್ತಾರೆ ಸರ್. ಈಗ ಅವ್ರು ನೋಡ್ಬೇಕಲ್ಲ, ಈಗ IRB ಕಟ್ಟು ಹೋಗ್ಬಿಡ್ತಾರೆ. ಈಗ ನಾವು ಸ್ಥಳೀಯರು ಏನ್ ಮಾಡ್ಬೇಕು ಹೇಳಿ? ರಾತ್ರಿ ಹೊತ್ತಲ್ಲೆಲ್ಲ ಎಷ್ಟು ಜನ ಓಡಾಡ್ತಾರೆ. ಇವ್ರು ಹೇಳಿದಂಗೆ ನೈಟ್ ಡ್ಯೂಟಿಗೆಲ್ಲ ಹೋಗ್ತಿರ್ತಾರೆ. ನಮ್ಮ ಯಾರೋ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಇರ್ತಾರೆ. ಬಿದ್ದೋದ್ರೆ ನಾವ್ ಏನ್ ಮಾಡ್ಬೇಕು ಹೇಳಿ? ಗೊತ್ತಾಗಲ್ಲ. ನಾವು ಲೋಕಲ್ ಅವರು ನಮ್ಗೆ ಹೆಂಗಾದ್ರು ನಮ್ಗೆ ಅಂದಾಜ್ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಬಟ್ ದೂರದಿಂದ ಬರೋರು ಗೊತ್ತಾಗಲ್ಲ. ನೈಟ್ ಟೈಮ್, ಬೆಳಿಗ್ಗೆ ಟೈಮ್ಲೆಲ್ಲ ಗೊತ್ತಾಗುತ್ತೆ ಸರ್, ನೈಟ್ ಟೈಮ್ ಗೊತ್ತಾಗಲ್ಲ. 2-3 ಸಲ ಆಗಿದೆ. ಪ್ಯಾಚ್ ವರ್ಕ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಮೇಲೆ ನೋಡಿ ಎಷ್ಟು ಪೊಕ್ಕಳಿದೆ ನೋಡಿ, ನೀವು ಬೇಕಾದ್ರೆ ಕಾಲಿಟ್ಟು ನೋಡಿ, ಕಾಲೇ ಒಳಗೆ ಹೋಗ್ಬಿಡುತ್ತೆ. ಹಂಗೆ ಅದು 3-4 ಫುಟ್ ಮೇಲಿದೆ, ಇದು ಹಾಗೆ 3-4 ಫುಟ್ ಮೇಲಿದೆ. ಸಂಬಂಧಪಟ್ಟ ಗಮನಕ್ಕೆ ತಂದಿದ್ರ ಅಥವಾ ಈ ರೀತಿ? ನಾವು ಹೇಳಿದೀವಿ ಸರ್. ಏನು ಅವ್ರು ಮಾಡ್ತಾ ನೋಡಿ, ಇದೇ ಅವರೇ ಮಾಡಿದ್ದು. ಪ್ಯಾಚ್ ವರ್ಕ್ ಮಾಡಿದ್ದು ಹೋಗ್ಬಿಟ್ಟು ನಾವ್ ಎಷ್ಟು ಹೇಳಿದ್ರು ಅಷ್ಟೇ ಸರ್. ಏನ್ ಹೇಳುದು ಹೇಳಿ? ಎವ್ರಿ ಟೈಮ್ ಹೀಗೆ ಆಗೋದು ನೋಡಿ. ಏನ್ ತೊಂದರೆ ಆಗ್ತದೆ ಹೇಳಿ? ಏನ್ ತೊಂದರೆ ಆಗ್ತದೆ? ಇಲ್ಲ ಸರ್, ಸಾರ್ವಜನಿಕರ ತೊಂದರೆ ಆಗ್ತದೆ ನೋಡಿ. ಅರ್ಧಂಬರ್ಧ ಕೆಲಸ ಮಾಡಿದ್ರೆ ಹೋಗ್ತಾರೆ, ಇದ್ರ ಗಮನಕ್ಕೆ ತಂದ್ರೆ ಏನು ಇದು ಮಾಡಲ್ಲ ಅವರು. ನೀವು ಸ್ಥಳೀಯರು ಹೇಳುವಂತ ಮಾತು, ಒಟ್ಟಿನಲ್ಲಿ IRBಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗಿದ್ರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ಹೋಲ್ಗಳು ಕೂಡ ಬಿದ್ದಿದೆ. ಎಲ್ಲಿಯಾದರೂ ವಾಹನ ಸವಾರರು ಎಚ್ಚರ ತಪ್ಪಿ ಏನಾದರೂ ಬಿದ್ದಿದ್ದೇ ಆದಲ್ಲಿ ಅವರಿಗೆ ಸಾವು ನೋವು ಗ್ಯಾರಂಟಿ ಅಂತಾನೆ ಹೇಳಬೇಕು. ವಾಹನ ಸವಾರರಿಗೆ ಮುಂದೆ ಯಾವ ರೀತಿಯಾಗಿ ತೊಂದರೆ ಆಗಬಾರದು, ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.